ಈಗ ಬಳ್ಳಾರಿನಲ್ಲಿ ನಿನ್ನೆ ಆಗಿರೋದು ಅತ್ಯಂತ ದುರದೃಷ್ಟಕರ ಒಂದು ಘಟನೆ. ಬಳ್ಳಾರಿಯ ಜಿಲ್ಲೆಯ ಪೊಲೀಸರು ಪರಿಸ್ಥಿತಿನ ಒಂದು ಗ್ರಹಿಸೋದಕ್ಕೆ, ಅಲ್ಲಿನ ವಾತಾವರಣನ ಗ್ರಹಿಸೋದಕ್ಕೆ ವಿಫಲರಾಗಿದ್ದಾರೆ ಅಂತ ನನಗನ್ಸುತ್ತೆ. ಇಲ್ಲರ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬಂದು ಬ್ಯಾನರ್ ಕಟ್ಲಿಕ್ಕೆ ಹೋಗೋದು, ಅಲ್ಲೇ ಚೇರ್ಗಳು ಹಾಕೊಂಡು ಕೂತ್ಕೊಳ್ಳೋದು, ಮತ್ತು ಭಾಳ ಒರಟೊಟ್ಟಾಗಿ ಅಸಭ್ಯವಾಗಿ ಮಾತಾಡಿ ಹೊಡೆಯೋಕ್ಕೆ ಹೋಗೋದು, ಇದನ್ನೆಲ್ಲ ಪೊಲೀಸವರು ಸ್ವಲ್ಪ ಮುನ್ನೆಚ್ಚರಿಕಾ ಕ್ರಮ ತೊಗೊಂಡಿದ್ದರೆ ಇದನ್ನು ಕಂಪ್ಲೀಟಾಗಿ ಇದನ್ನು ನಿಗ್ರಹಿಸ್ಬೋದಾಗಿತ್ತು, ತಡಿಬೋದಾಯಿತು. ಒಬ್ಬ ಅಮಾಯಕನ ಪ್ರಾಣ ಇವತ್ತು ಹೋಗಿದೆ. ನನಗನ್ಸುತ್ತೆ ಗೃಹ ಸಚಿವರು ಅಥವಾ ರಾಜ್ಯ ಸರ್ಕಾರ ಈ ಕುರಿತು ಒಂದು ಗಂಭೀರವಾದ ಒಂದು ವಿಚಾರಣೆನ ಪಕ್ಷಾತೀತವಾಗಿ ಮಾಡಬೇಕು. ಕೇವಲ ತಮ್ಮ ಪಕ್ಷದ ಶಾಸಕರು ಹೇಳುವುದು ಮಾತ್ರ ಈ ಘಟನೆ ಬಗ್ಗೆ ಮಾಡಬೇಕು. ಮತ್ತು ಈ ವರ್ಷ ಭಾಳಷ್ಟು ಚುನಾವಣೆಗಳು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಈ ರೀತಿಯ ವಾತಾವರಣ ಬೇರೆ ಕಡೆನೂ ಸೃಷ್ಟಿ ಆಗದೇ ಇರೋಂಗೆ ಮುನ್ನೆಚ್ಚರಿಕಾ ಕ್ರಮ ತಗೊಳ್ಳೋದು ಭಾಳ ಅಗತ್ಯ ಇದೆ. ಮತ್ತು ಯಾರು ಇದಕ್ಕೆ ಕಾರಣರು, ಯಾರು ಇಲ್ಲಿ ಹೋಗಿ ಮೊದಲು ಶುರು ಮಾಡಿದ್ರು, ಇದರ ಉದ್ದೇಶ ಏನು, ಇದರ ಬಗ್ಗೆ ಮಾಡಲಿಕ್ಕೆ ಒಂದು ವಿಚಾರಣೆ ನಡೆಸಬೇಕು. ಮತ್ತು ರಾಜ್ಯದ ಹಿತದೃಷ್ಟಿಯಿಂದ ಈ ರೀತಿ ಘಟನೆ ಆಗದೇ ಇರೋಂಗೆ ನೋಡ್ಕೊಳ್ಳೋದು ಸರ್ಕಾರದ ಆದ್ಯ ಕರ್ತವ್ಯ ಆಗಬೇಕು. ನನಗನ್ಸುತ್ತೆ ಜನಾರ್ದನ್ ರೆಡ್ಡಿಯವರು ಈ ಘಟನೆ ಆದಾಗ ಬಳ್ಳಾರಿಲೇ ಇರಲಿಲ್ಲ. ಅವ್ರಿಗೆ ಫೋನ್ ಮುಖಾಂತರ ಗೊತ್ತಾದ ಮೇಲೆ ಅವರು ಶ್ರೀರಾಮುಲು ಅವ್ರನ್ನ ಕೇಳಿ ನೀವು ಆ ಸ್ಥಳಕ್ಕೆ ಹೋಗೋ ಏನಾಗಿದೆ ಅಂತ ನೋಡಿ ಹೇಳಿರೋದು ನನಗೆ ಗೊತ್ತಿರೋ ಮಾಹಿತಿ. ಇದು ಜನಾರ್ದನ್ ರೆಡ್ಡಿಯವರ ಪ್ರವೇಶದಿಂದ ಅಲ್ಲ, ಜನಾರ್ದನ್ ರೆಡ್ಡಿ ಅವ್ರಿಗೆ ಹೇಗಾದರೂ ಮಾಡಿ ಕೆಟ್ಟ ಹೆಸರು ತರಬೇಕು ಅಂತ ಮಾಡಿರುವ ಒಂದು ಪ್ರಯತ್ನ ಇದು. ಸೊ ನನಗನ್ಸುತ್ತೆ ಒಬ್ಬರು ಬಳ್ಳಾರಿ ಶಾಸಕರದ್ದು ಭಾಳ ದೊಡ್ಡ ಜವಾಬ್ದಾರಿ ಬಳ್ಳಾರಿಯ ಒಂದು ಶಾಂತಿಯುತ ವಾತಾವರಣನ ಉಳಿಸ್ಕೊಂಡು ಅದನ್ನು ಉಳಿಸೋ ರೀತಿ ಮಾಡೋದು. ಅವರು ಹಿ ಶುಡ್ ನಾಟ್ ಬಿಕಮ್ ಎ ಪ್ಲೇಯರ್, ಹಿ ಶುಡ್ ಬಿಕಮ್ ಎ ಗಾರ್ಡಿಯನ್. ಅದಕ್ಕೋಸ್ಕರ ನನಗೆ ಗೊತ್ತಿರೋ ಪ್ರಕಾರ ಜನಾರ್ದನ್ ರೆಡ್ಡಿಯವರು ಬರೋಕ್ಕಿಂತ ಮುಂಚೆನೆ ಜನಾರ್ದನ್ ರೆಡ್ಡಿಯವ್ರ ಮನೆ ಮುಂದೆ ಈ ಜನ ಸೇರಿ ಯಾವುದೋ ಒಂದು ಮೂಡಲ್ ಸೇರಿ ಆ ಗಲಾಟೆ ಎಬ್ಸಿರೋದಕ್ಕೆ ಕಾರಣ. ಅದಕ್ಕೋಸ್ಕರ ವಿಚಾರಣೆನ ನಾನು ಆಗ್ರಹಿಸ್ತಾ ಇದ್ದೀನಿ.